ಪಟ 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 ಒಬ್ಬೊಬ್ಬರನ್ನೇ ಕಳಿಸೋ ಕೆಲಸಗಳಾಗ್ತಾ ಇರ್ತದೆ. ಬಟ್ ಈ ಸಲ ಹಾಗೆ ನೋಡಿದ್ರೆ ಎಲಿಮಿನೇಷನ್ ಮಾಡದೇನೆ ಸುಮಾರು ವಾರಗಳ ಕಾಲ ಮನೆಯೊಳಗೆ ಸ್ಪರ್ಧಿಗಳನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಬಿಗ್ ಬಾಸ್ ಮಾಡ್ತಾರೆ. ಅದು ಲಾಜಿಕಲಿ ವರ್ಕ್ ಆಗ್ತಾನು. ಕೆಲವು ಕ್ಯಾರೆಕ್ಟರ್ಗಳು ಹೆಂಗೆ ಅಂತಂದರೆ ಅವು ಹೊರಗಡೆ ಹೋಗ್ಬಿಟ್ರೆ ಆಲ್ ಆಫ್ ದ ಸಡನ್ ಆ ಕ್ಯಾರೆಕ್ಟರ್ಗಳಿಂದಾಗಿ ಸಿಗ್ತಾ ಇದ್ದಂತಹ ಕಂಟೆಂಟ್ ಮಿಸ್ ಆಗಿಬಿಡ್ಬೋದು. ಕಾವ್ಯ ಮತ್ತು ಗಿಲ್ಲಿಯ ವಿಚಾರದಲ್ಲಿರ್ಬೋದು, ಗಿಲ್ಲಿ ಮತ್ತು ಅಶ್ವಿನಿ ವಿಚಾರದಲ್ಲಿರ್ಬೋದು, ಗಿಲ್ಲಿ ಮತ್ತು ರಘು ವಿಚಾರದಲ್ಲಿರ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ವಾರ ಪೂರ್ತಿ ಸೀಕ್ರೆಟ್ ರೂಮ್ನಲ್ಲಿ ಮಜಾ ಕೊಟ್ಟಿದ್ದು ರಕ್ಷಿತಾ ಮತ್ತು ಧ್ರುವನ್ ಪ್ರಕಾರ ಮುಗಿಯುತ್ತೆ. ಯೂಶಲಿ ಒಂದು ವಾರಕ್ಕಿಂತ ಹೆಚ್ಚಾಗಿ ಸೀಕ್ರೆಟ್ ರೂಮ್ನಲ್ಲಿ ಇಡೋದಿಲ್ಲ. ಯಾಕಂತಂದರೆ ಅವ್ರ ವಿಚಾರನ ಮಾತಾಡೋದನ್ನು 3-4 ದಿನಗಳಲ್ಲೇ ಬಿಗ್ ಬಾಸ್ ಮನೆಯವರು ಸ್ಪರ್ಧಿಗಳು ನಿಲ್ಲಿಸ್ಬಿಡ್ತಾರೆ. ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗೋರು ಅನ್ನೋ ಪ್ರಶ್ನೆ ಇದೆ. ಡಬಲ್ ವಿಕೆಟ್ಗಳು, ಮಿಡ್ ವೀಕ್ ಎಲಿಮಿನೇಷನ್ಸು, ಈ ಥರದ್ದೆಲ್ಲ ಆಗುವ ಸಾಧ್ಯತೆಗಳು ನಿಚ್ಚಳವಾಗಿರ್ತವೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮತ್ತೊಂದು ವಾರದ ಕತೆ ಕಿಚ್ಚನ ಜೊತೆ. ಬಿಗ್ ಬಾಸ್ ಶೋ ದಿನೇ ದಿನೇ ಅದರ ತೀವ್ರತೆಯನ್ನು ಮತ್ತು ಆಟದ ರೂಪವನ್ನು ತುಂಬ ಮೊನಚು ಮಾಡ್ತಾ ಬರ್ತಾ ಇದೆ. ಯಾಕಂತಂದರೆ ಇನ್ನೇನು ಕೆಲವೇ ವಾರಗಳು ಉಳ್ಕೊಂಡಿರೋದು. ಈ ಸಂದರ್ಭದಲ್ಲಿ ಮನೆಯಿಂದ ವಿಕೆಟ್ಗಳು ಬೀಳ್ತಾ ಹೋಗಬೇಕಾಗಿತ್ತು. ಆದರೆ ಎಲಿಮಿನೇಷನ್ನಿಂದ ಸುಮಾರು ಜನರನ್ನು ತಪ್ಪಿಸಿ ವೈಲ್ಡ್ ಕಾರ್ಡ್ಗಳನ್ನು ಒಳಗೆ ಬಿಟ್ಟು ಸೀಕ್ರೆಟ್ ರೂಮ್ಗಳಿಗೆ ಹಾಕಿ ಮನೆ ಇನ್ನೂ ಫುಲ್ ಜನ ಇರೋ ಥರ ಇದೆ. ಯೂಶ್ವಲಿ ಬಿಗ್ ಬಾಸ್ ಸೀಸನ್ಗಳಲ್ಲಿ ಹೀಗೆ 12ನೇ ವಾರದಲ್ಲೆಲ್ಲ 10-12 ಜನ ಉಳ್ಕೊಂಡಿರಲ್ಲ. ಆಲ್ಮೋಸ್ಟ್ ಬಂದ್ಬಿಟ್ಟಿರುತ್ತಲ್ಲ, ಕೊನೆ ಹಂತಕ್ಕೆ ಬಂದ್ಬಿಟ್ಟಿರುತ್ತೆ. ಪಟ 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 ಒಬ್ಬೊಬ್ಬರನ್ನೇ ಕಳಿಸೋ ಕೆಲಸಗಳಾಗ್ತಾ ಇರ್ತದೆ. ಬಟ್ ಈ ಸಲ ಹಾಗೆ ನೋಡಿದ್ರೆ ಎಲಿಮಿನೇಷನ್ ಮಾಡದೇನೆ ಸುಮಾರು ವಾರಗಳ ಕಾಲ ಮನೆಯೊಳಗೆ ಸ್ಪರ್ಧಿಗಳನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಬಿಗ್ ಬಾಸ್ ಮಾಡ್ತಾರೆ. ಅದು ಲಾಜಿಕಲಿ ವರ್ಕ್ ಆಗ್ತಾನೂ ಉಂಟು. ಯಾಕಂತಂದರೆ ಕೆಲವು ಕ್ಯಾರೆಕ್ಟರ್ಗಳು ಹೆಂಗೆ ಅಂತಂದರೆ ಅವು ಹೊರಗಡೆ ಹೋಗ್ಬಿಟ್ರೆ ಆಲ್ ಆಫ್ ದ ಸಡನ್ ಆ ಕ್ಯಾರೆಕ್ಟರ್ಗಳಿಂದಾಗಿ ಸಿಗ್ತಾ ಇದ್ದಂತಹ ಕಂಟೆಂಟ್ ಮಿಸ್ ಆಗಿಬಿಡಬಹುದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಇಲ್ಲಿ ಯಾರೂ ಸಹಿತ ಇಂಡಿವಿಜುವಲ್ ಗೇಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಟರ್ಕನೆಕ್ಟೆಡ್ ಗೇಮ್ ಆಡ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕಾವ್ಯ ಮತ್ತು ಗಿಲ್ಲಿಯ ವಿಚಾರದಲ್ಲಿರ್ಬೋದು, ಗಿಲ್ಲಿ ಮತ್ತು ಅಶ್ವಿನಿ ವಿಚಾರದಲ್ಲಿರ್ಬೋದು, ಗಿಲ್ಲಿ ಮತ್ತು ರಘು ವಿಚಾರದಲ್ಲಿರ್ಬೋದು, ಸ್ಪಂದನ ಧನುಷ್ ಮ್ಯಾಟರ್, ಹೀಗೆ ಅಂದರೆ ಬೇರೆ ಬೇರೆ ಕಡೆ ಅದು ಒಂದಕ್ಕೊಬ್ರಿಗೊಬ್ರು ಕನೆಕ್ಟೆಡ್ ಇದ್ದಾರೆ. ಹಂಗೆ ಕನೆಕ್ಟೆಡ್ ಇರೋದ್ರಿಂದ ಈ ವಿಕೆಟ್ ಎಲ್ಲಾದರೂ ಹೋದರೆ ಈ ವಿಕೆಟಿಂದ ಬರುವ ಕಂಟೆಂಟ್ ಮಿಸ್ ಆಗ್ಬೋದೇನೋ, ಕಳ್ಕೊಬೋದೇನೋ ಅನ್ನೋದಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ವಾರ ಪೂರ್ತಿ ಸೀಕ್ರೆಟ್ ರೂಮ್ನಲ್ಲಿ ಮಜಾ ಕೊಟ್ಟಿದ್ದು ರಕ್ಷಿತಾ ಮತ್ತು ಧ್ರುವನ್. ಯಾಕಂದರೆ ಅವರಿಬ್ಬರಿಗೂ ಎಣ್ಣೆ ಸಿಗಕ್ಕಾಯಿ ಅವರಿಬ್ಬರನ್ನ ಮನೆಯೊಳಗಡೆ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟು ಎಲ್ಲ ಮಜಾ ನೋಡ್ರಿ ನೀವು ಅಂತ ಬಿಟ್ಟಿದ್ರು. ಈಗ ಮನೆಯೊಳಗಡೆ ಅವ್ರು ಬಂದ ಮೇಲೆ ಇನ್ನೇನೇನಿದೆಯೋ ಗೊತ್ತಿಲ್ಲ. ಹಾಗೆ ನೋಡಿದ್ರೆ ರಕ್ಷಿತಾ ಮೇಲೆ ಅಂತಹ ಅಪವಾದಗಳೇನು ಕೇಳಿ ಬಂದಿಲ್ಲ. ಧ್ರುವಂತ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದನ್ನು ಧ್ರುವಂತ್ ಮನ್ಸಿಗೆ ತೊಗೊಂಡಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಫ್ಯೂಚರ್ ಇವತ್ತಿನ ಪ್ರಮೋದಲ್ಲಿ ಅಲ್ಲಿರೋದನ್ನು ಕಂಟಿನ್ಯೂ ಮಾಡ್ತಿರೋ ಅಂತ ಹೇಳಿದಾಗ ರಕ್ಷಿತಾ ಪಾಪ ಗೋಳು ತೋಡ್ಕೊತಾ ಇದ್ರು, ನನ್ನ ಕೈಲಾಗಲ್ಲ ಅಂತ. ಸೊ ಹಾಗಾಗಿ ನನ್ನ ಪ್ರಕಾರ ಮುಗಿಯುತ್ತೆ. ಯೂಶಲಿ ಒಂದು ವಾರಕ್ಕಿಂತ ಹೆಚ್ಚಾಗಿ ಸೀಕ್ರೆಟ್ ರೂಮ್ನಲ್ಲಿ ಇಡೋದಿಲ್ಲ. ಯಾಕಂತಂದರೆ ಅವ್ರ ವಿಚಾರನ ಮಾತಾಡೋದನ್ನು 3-4 ದಿನಗಳಲ್ಲೇ ಬಿಗ್ ಬಾಸ್ ಮನೆಯವರು ಸ್ಪರ್ಧಿಗಳು ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ಮೋಸ್ಟ್ ಆಫ್ ದ ಚಾನ್ಸಸ್ ಶನಿವಾರ ಅಥವಾ ಭಾನುವಾರ ಅವರು ಮನೆಯೊಳಗಡೆ ಬರ್ಬೋದು. ಯಾಕಂದರೆ ನೆನ್ನೆ ಸಹಿತ ಅವ್ರನ್ನ ಮನೆಯೊಳಗಡೆ ಬಿಟ್ಟು ಮಧ್ಯರಾತ್ರಿಯಲ್ಲಿ ಗಲೀಜು ಮಾಡಿಬಿಟ್ಟು ಬನ್ನಿ ಅಂತ ಹೇಳಿ ಆ ಟಾಸ್ಕ್ನಲ್ಲಿ ಮನೆಯವರು ಸೋಲೋ ಹಾಗೆ ಮಾಡಿದ್ರು ಲಕ್ಸುರಿ ವಿಚಾರದಲ್ಲಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಆಲ್ರೆಡಿ ಕಾವ್ಯ ಮತ್ತು ಗಿಲ್ಲಿ ಅವ್ರು ಸೀಕ್ರೆಟ್ ರೂಮ್ನಲ್ಲಿ ಇರಬಹುದು ಅನ್ನೋದನ್ನು ಗೆಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸೀಸನಲ್ಲಿ ಪ್ರಥಮವರು ಸಹಿತ ಸೀಕ್ರೆಟ್ ರೂಮಲ್ಲಿ ಇದ್ದರು ಅನ್ನೋದನ್ನು ಕಾವ್ಯ ಉಲ್ಲೇಖ ಮಾಡಿ ಅದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಸೀಕ್ರೆಟ್ ರೂಮಲ್ಲಿ ಇರ್ಬೋದು, ನಾವೇನೇನು ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಅನ್ನೋದನ್ನು ಅವ್ರು ಕೇಳಿಸ್ಕೊತಾ ಇರ್ಬೋದು ಅನ್ನುವ ಗೆಸ್ಸನ್ನು ಮಾಡಿದ್ದಾರೆ. ಮೋಸ್ಟ್ಲಿ ಅದರ ಬಗ್ಗೆ ಸುದೀಪ್ ಸರ್ ಇವತ್ತು ಮಾತನಾಡುವ ಸಾಧ್ಯತೆಗಳಿರುತ್ತೆ. ಇನ್ನು ಆಟದ ವೈಖರಿ ಅಂತ ಬಂದರೆ ಸಾಕಷ್ಟು ಜನರ ಆಟದ ವೈಖರಿ ತುಂಬಾ ಬದಲಾಗ್ತದೆ. ಅಶ್ವಿನಿಯವರ ಆಟದಲ್ಲಿ ಬದಲಾವಣೆ ಕಾಣಿಸ್ಕೊಳ್ತಾ ಇದೆ. ಆದರೆ ಮೊನ್ನೆ ಆದಂತಹ ಗಲಾಟೆಯಿಂದಾಗಿ ಏನು ಕಾವ್ಯ ಅವರು ಹೇಳಿದ್ರು, ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ, ಅದು ಬದಲಾಗಲ್ಲ, ಟಾಸ್ಕ್ ಬಜಾರ್ ಆದಮೇಲೂ ಸಹಿತ ನನ್ನ ಮೇಲೆ ಯಾಕೆ ಕೂತ್ಕೊಬೇಕಾಗಿತ್ತು ವೆಯ್ಟ್ ಬಿಟ್ಟು ಅನ್ನೋ ವಿಚಾರದಲ್ಲಿ ಏನು ಗಲಾಟೆಗಳಾಯಿತು, ಅದ್ರ ಬಗ್ಗೆನೂ ಚರ್ಚೆಗಳಾಗುವ ಸಾಧ್ಯತೆಗಳಿದೆ. ಅವಮ್ಮ ಹೋಗಮ್ಮ ಅಂತ ಹೇಳಿದ್ದಕ್ಕೆ ಹೋಗಿ ನಿಮ್ಮ ಅಮ್ಮಂಗೆ ಹೇಳು, ನಿಮ್ಮ ಅಜ್ಜಿಗೆ ಹೇಳು ಅಂತ ಅಶ್ವಿನಿ ಅವರು ಹೇಳಿದ್ರು. ಅದ್ರ ಬಗ್ಗೆನೂ ಚರ್ಚೆಗಳಾದರೂ ಆಗಬಹುದು, ಹೇಳಕ್ಕೆ ಬರಲ್ಲ. ಮತ್ತು ವೆರಿ ಇಂಪಾರ್ಟೆಂಟ್ಲಿ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗೋರು ಅನ್ನೋ ಪ್ರಶ್ನೆ ಇದೆ. ಹಾಗೆ ನೋಡಿದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ, ಅದರ ಅರ್ಥ ಎಲಿಮಿನೇಷನ್ ಇರಲ್ಲ ಅಂತ. ಎಲಿಮಿನೇಷನ್ ಇಲ್ಲದೆ ಈ ವಾರವೂ ಸಹಿತ ಬಚಾವಾದರೆ ಮುಂದಿನ ವಾರಗಳಲ್ಲಿ ಸ್ವಲ್ಪ ಡಬಲ್ ವಿಕೆಟ್ಗಳು, ಮಿಡ್ ವೀಕ್ ಎಲಿಮಿನೇಷನ್ಸು, ಈ ಥರದ್ದೆಲ್ಲ ಆಗುವ ಸಾಧ್ಯತೆಗಳು ನಿಚ್ಚಳವಾಗಿರ್ತವೆ. ಆನ್ ದ ಅದರ್ ಎಂಡ್ ವೈಲ್ಡ್ ಕಾರ್ಡ್ಗಳು ಅಂತ ಬಂದು 3 ವಾರದಿಂದ ಮನೆಯೊಳಗೆ 3-4 ವಾರಗಳಿಂದ ಮನೆಯೊಳಗಡೆ ಇರುವವರಿಗೂ ಸಹಿತ
ಇದರದ್ದು ಒಂದು ಸ್ವಲ್ಪ ಪ್ರಕ್ರಿಯೆಯಲ್ಲಿ ನನ್ನ ಪ್ರಕಾರ ಅವ್ರಿಗೂ ಏನೋ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟರೂ ಕೊಡುವ ಸಾಧ್ಯತೆಗಳು ಇರ್ತದೆ. ಏನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಅರ್ಥ ಆಗಿದ್ರೆ ಓಕೆ, ಇಲ್ಲ ಅಂತಂದರೆ ಭಾನುವಾರದ ಎಪಿಸೋಡ್ವರೆಗೂ ನೀವು ಕಾಯಿರಿ. ಆಗಿದ್ದರೆ ಹಾಗೂ ಆಗಬಹುದೇನು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಇನ್ನು ಮುಂದೆ ಮನೆಯಲ್ಲಿ ಆಟ ತೀವ್ರತೆಯನ್ನು ಕಂಡುಕೊಳ್ಳುತ್ತೆ. ಎಲ್ಲರೂ ಇವಾಗ ನಾನು ಅವ್ನು ನಾಮಿನೇಟ್ ಮಾಡ್ತಿರಲಿಲ್ಲ, ಇವನನ್ನು ನಾಮಿನೇಟ್ ಮಾಡ್ತಿರಲಿಲ್ಲ, ಅವ್ನು ಸೇಫ್ ಮಾಡ್ತಿದ್ದೆ, ಇವನು ಸೇಫ್ ಮಾಡ್ತಿದ್ದೆ ಅಂದರೆ ಇವಾಗ ನಿಮ್ಮ ಜೊತೆಲಿ ಇದ್ದವ್ರನ್ನೂ ನಾಮಿನೇಟ್ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ರಕ್ಷಿತಾಳ ಆಟದ ವೈಖರಿನೇ ಆಗಿದೆ. ನನಗೆ ವೀಕ್ ಇದ್ದವ್ರು ಹೋಗಬೇಕು, ಸ್ಟ್ರಾಂಗ್ ಇದ್ದವ್ರು ಉಳ್ಕೊಳ್ಳಿ, ಪರವಾಗಿಲ್ಲ. ವೀಕ್ ಇದ್ದವ್ರನ್ನ ನಾವು ಬೇಕಂತಾನೆ ಬಚಾವ್ ಮಾಡ್ಕೊಂಡು ಬಂದರೆ ಅದು ನಮಗೆ ಥ್ರೆಟ್ ಆಗುತ್ತೆ ನಾಳೆ ಅನ್ನೋದು. ಏನು ರಕ್ಷಿತಾಳ ಆಟ ಇದೆ, ಆ ಆಟ ನಿಜವಾಗ್ಲೂ ಕರೆಕ್ಟ್ ಗೇಮ್ ಅಂತ ಅನಿಸುತ್ತೆ ಬಿಗ್ ಬಾಸ್ ಒಳಗಡೆ. ಯಾಕಂತಂದರೆ ಯಾರನ್ನೋ ಮೆಚ್ಚಿಸುವ ಬರದಲ್ಲಿ ಇನ್ಯಾರನ್ನೋ ಉಳಿಸ್ಕೊಂಡು ನಾಳೆ ಅದು ನಮಗೆ ಕುತ್ತಿಗೆಗೆ ಬಂದರೂ ಬರ್ಬೋದು ಅನ್ನೋದು ರಕ್ಷಿತಾ ತುಂಬ ಚೆನ್ನಾಗಿ ಆ ಬಿಗ್ ಬಾಸ್ ಮನೆಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಗೆಲ್ಲಿ ಮತ್ತು ರಕ್ಷಿತಾನೇ ನೀಟಾಗಿ ಅರ್ಥ ಮಾಡ್ಕೊಂಡು ಬಿಗ್ ಬಾಸ್ನ ಅರ್ದು ಕುಡಿದಿರೋದು ಅನಿಸುತ್ತೆ. ಇನ್ನು ಉಳಿದವರು ಮನೆ ಒಳಗಡೆ ಇರುವ ಕೆಲವರಿಗೋಸ್ಕರ, ಮತ್ತೆ ಕೆಲವರು ಇನ್ಯಾರನ್ನೋ ಇಮಿಟೇಟ್ ಮಾಡಿಕೊಂಡು, ಮತ್ತೆ ಕೆಲವರು ಇನ್ಯಾರದ್ದು ಬೆಂಬಲಕ್ಕೋಸ್ಕರ. ನೋಡಿ, ಆ ಮನೇಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಯಾರ ಜೊತೆಲಾದರೂ ಯಾರು ಕಾಣಿಸ್ಕೊಂಡ್ರೆ ಅವ್ರು ಅಲ್ಲಿ ಜಾಸ್ತಿ ದಿನ ಉಳಿಯಲ್ಲ. ಅಂದರೆ ಅವ್ರ ಜೊತೆಲೇ ಇರ್ತೀನಿ, ಅವ್ರ ಪಕ್ಕದಲ್ಲೇ ಇರ್ತೀನಿ ಅಂತ ಯಾರ್ಯಾರಿದ್ರೋ ಅವರೆಲ್ಲರೂ ಸಹಿತ ಆಲ್ಮೋಸ್ಟ್ ಅವ್ರ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಟ ಆಡಿದ್ರೆ ಮುಂದಿನ ದಿನಗಳಲ್ಲಿ ಈಸಿಯಾಗಿ ಬಚಾವಾಗಕ್ಕೆ ಸಾಧ್ಯ. ಇಲ್ಲವಾದರೆ ಪೆಟ್ಟು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಮನೆಯವರು ಅರ್ಥ ಮಾಡ್ಕೋಬೇಕು. ನೋಡೋಣ ಈ ವಾರ ಸುದೀಪ್ ಸರ್ ಏನು ಮಾಡ್ತಾರೆ ಅಂತ. ವಿಲ್ ವೈಟ್ ಆ್ಯಂಡ್ ವಾಚ್. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.